Are totally bored and difficulty in walking, and the next photograph you will see that his legs are absolutely straight. This surgery took us around 4.5-5 hours with correcting the thigh bone as well as the leg bones so that he can have a confident life. Can we go to the next thing? This is a kid with cerebral palsy. Yes, can we move the video? This is how he was walking with assistance. The other video, please. This is how he was walking. Okay. And the next video, please. This is today. He is walking today independently. His work under progress. He'll take around 6 more months to completely become normal. He is on regular physio. I think he'll be doing well. Again, thank everyone for this generous gesture towards the children, because you don't know what you've done. There's a kid who says couldn't eat probably because her hand was twisted because of it. A simple procedure, now she's happy. And a girl's neck was twisted, a simple procedure, it is straight today, happily going to school because of the confidence. It's not only of this thing, going to school with confidence, because to avoid bullying by other kids. So thanks a lot. Thank you everyone. ಇವಾಗ ಮತ್ತೆ ಸಮಸ್ಯೆ ಇತ್ತು. ಅದನ್ನ ತುಂಬಾ ಹಾಸ್ಪಿಟಲ್ಗಳಲ್ಲಿ ತೋರಿಸಿದ್ವಿ. ಸರ್ ಸರ್ಜರಿ ಏನಾದ್ರು ರೆಫರ್ ಮಾಡ್ತಾರ ಏನು ಅಂತಂದ್ರೆ ಯಾರು ಸಹ ಏನು ಹೇಳಲಿಲ್ಲ. ಅದು ನಾವು ಒಂದು ಸಂದೀಪ್ ಸರ್ ಅಂತ ಹೇಳಿ ಅವ್ರ ಕಡೆಯಿಂದ ಹೇಳಿ ಶ್ರೇಯಸ್ ಸರ್ಗೆ ತೋರಿಸಿ ಹೋಗ್ತೀವಿ. ಅವರು ಇಲ್ಲ ಸರ್ಜರಿ ಮಾಡ್ಬೋದು ಅಂತಂದು ಸರ್ಜರಿ ಮಾಡ್ಕೊಂಡ್ರೆ ಇದು ಮುಂಚೆ ಹೇಗಿತ್ತು ತುಂಬಾ ಬೆಟರ್ ಆಗಿದೆ. ನಡೆಯೋಕ್ಕೂ ತುಂಬಾ ಕಷ್ಟ ಇತ್ತು. ಅವ್ನ ಕೆಲಸ ಅವ್ನು ಮಾಡ್ಕೊಳ್ಳೋಕ್ಕೂ ಸಹ ಕಷ್ಟ ಇತ್ತು. ಈಗ ಅವ್ನ ಕೆಲಸ ಅವನೇ ಮಾಡ್ಕೊಂಡು ಇಂಡಿಪೆಂಡೆಂಟ್ ಆಗಿ ನಡೆಯೋಕೆ ಮಾಡ್ಕೊಟ್ಟಂತ ಶ್ರೇಯಸ್ ಸರ್ ಮತ್ತೆ ಈ ಹಾಸ್ಪಿಟಲ್ಗೆ ಮತ್ತೆ ನಮ್ಗೆ ಎಲ್ಲಾ ಅನುಕೂಲ ಮಾಡ್ಕೊಟ್ಟಂತ ಎಲ್ಲ ಸರ್ಗಳು ತುಂಬ ಹೃದಯದ ಧನ್ಯವಾದಗಳು. ಅವರು ಸರ್ಜರಿ ಮಾಡೋದಕ್ಕೆ ಬರೆಯಕ್ಕೆ ಏನು ತೊಂದರೆ ಆಗಿತ್ತು. ಇವಾಗ ಸರ್ಜರಿ ಮಾಡಿದ್ರೆ ಅವೆಲ್ಲ ಸದ್ಯಕ್ಕೆ ಏನು ತೊಂದರೆ ಕಾಣಿಸ್ತಾ ಇಲ್ಲ. She used to reach her hand like this. ಇನ್ನೇ ತಗೊಂಡು ಊಟ ಮಾಡಲಿಕ್ಕೂ ಹೀಗೆ ರೀಚ್ ಆಗ್ತಾ ಇದ್ವಿ. It was not going. That was ಅದೊಂದು ಸಿಂಪಲ್ ಸರ್ಜರಿ ಅಷ್ಟೇ. ಬಟ್ ಅವರು ಜೀವನ ಚೇಂಜ್ ಮಾಡಲಿಕ್ಕೆ, ಅದು ಬರೀಲಿಕ್ಕೆ ಆಗಲಿ ತಿನ್ಲಿಕ್ಕೆ ಆಗಲಿ, ನಾವು she reaches like this. ಹೀಗೆ ರೀಚ್ ಆಗುತ್ತೆ and she can write also. That is one of the things which actually changed the life, the kid's life. So, and he was not very confident of getting the surgery done. Our father. So somehow we had to convince him that she'll do better in life. ಮಾತಾಡೋದೇ ಬರಲ್ಲ ಅವನಿಗೆ. ಸರ್ ನಾವು ಶ್ರೀರಂಗಪಟ್ಟಣದಿಂದ ಬಂದಿರೋದು. ಇವ್ನಿಗೆ ಅಪ್ಪ ಇಲ್ಲ, ಅಮ್ಮ ಒಬ್ಬರೇ ಇದ್ರು, ನಾವಿಬ್ರು ಅಕ್ಕ ತಂಗಿರು. ಇವ್ನಿಗೆ ಎಲ್ಲೂ ಆಸ್ಪತ್ರೆಲ್ಲ ತೋರಿಸ್ತು ಸರ್, ಎಲ್ಲೂ ಸರಿಯಾಗಿ ಮಾಡ್ಲಿಲ್ಲ. ಶ್ರೇಯಸ್ ಹತ್ರ ಬಂದಿದ್ವು, ಅವ್ರು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಸರ್. ಅವ್ರು ಶ್ರೇಯಸ್ ಮಾಡಾದ್ಮೇಲೆ ನಮ್ಮ ಹುಡುಗ ಚೆನ್ನಾಗಿ ಎಲ್ಲ ಕಡೆನೂ ನಡೀತಾ ಇದ್ದಾನೆ ಸರ್. ಇವಾಗ ಕಂಪ್ನಿ ಕಡೆಯಿಂದನೂ ತುಂಬಾ ಹೆಲ್ಪ್ ಮಾಡಿದ್ದಾರೆ, ಸರ್ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು ಸರ್. ಈಗ ಪ್ರಾರಂಭದಲ್ಲಿ ಅನುಕೂಲಕ ನಡೀತಾ ಇದೆ, ಈಗ ಆಗಿರುವ ಇದು ನಡೆಕೋ ಈಗಿನ ನಡೆಕೋ ಹೇಗಿದೆ ಸರ್? ತುಂಬಾ ಚೆನ್ನಾಗಿ ನಡೀತಿದ್ದಾನೆ, ಸ್ಟ್ರೈಟ್ ಆಗಿ ನಡೀತಿದ್ದಾನೆ ಸರ್. ಸ್ಟ್ರೈಟ್ ಆಗಿ ನಡೀತಿದ್ದಾನೆ, ಯಾವುದೇ ರೀತಿ ತೊಂದರೆ ಇಲ್ಲ ಸರ್. ಏನೂ ಇಲ್ಲ. ಇವಾಗ ಮೊದಲು ಏನಾದ್ರು ತೊಂದರೆ ಆಗಿ ಪೈನ್ ಏನಾದ್ರು ಬರ್ತಾ ಇತ್ತು? ಏನು ತೊಂದರೆ ಇರಲಿಲ್ಲ, ಮಾತ್ರ ಹಿಂಗ್ ನಡೀತಿದ್ದ, ಅಡ್ಡಾಡ ನಡೀತಿದ್ದ. ಇವಾಗ ಸ್ಟ್ರೈಟ್ ಆಗಿ ನಡೀತಾ ಇದ್ದಾನೆ. ಇವಾಗ ತುಂಬಾ ಊಟ ತಿಂಡಿ ಎಲ್ಲ ಮೊದಲು ತಿಂತಿರ್ಲಿಲ್ಲ. ಸರ್ ಹತ್ರ ಬಂದು ಹೇಳಿದ್ರು, ಸರ್ ಬೇರೆ ಟ್ಯಾಬ್ಲೆಟ್ ಕೊಟ್ರು. ಅವ್ರು ಕೊಟ್ಟಾದ್ಮೇಲೆ ಊಟ ತಿಂಡಿ ಎಲ್ಲ ಚೆನ್ನಾಗಿ ತಿಂದ, ತುಂಬಾ ಚೆನ್ನಾಗೂ ಆದ, ಈಗ ದಪ್ಪಕ್ಕೂ ಆಗಿದ್ದಾನೆ ಸರ್. ಈಗ ಹಾಸ್ಟೆಲ್ ಮಲಗಿದಾಗ ಸ್ಟ್ರೈಟ್ ಆಗಿ ಎದ್ದೇಳೋದು ಮಾಡೋದು ಕೂರೋದಕ್ಕೆ ಆಗುತ್ತೆ ಸರ್? ಎಲ್ಲ ಚೆನ್ನಾಗಿ ನಡೀತದೆ, ಏನು ತೊಂದರೆ ಇಲ್ಲ ಸರ್. ಈಗ ಮೆಟ್ಲು ಹತ್ತೋದು, ಮೆಟ್ಲು ಇಳಿಯೋದು, ಹೋಗೋದು, ಬರೋದು, ಮನೇಲಿ ಏನಾರ ಮಾಡೋದು ಎಲ್ಲ ಮಾಡ್ತಿದ್ದಾನೆ ಸರ್. ತುಂಬಾ ಚೆನ್ನಾಗಿದ್ದಾನೆ ಸರ್ ಇವಾಗ ಆರಾಮಾಗಿ. ಇದೆಲ್ಲ ಕಾರಣ ಶ್ರೇಯಸ್ ಸರ್ ನಮ್ಗೆ.
ಸೊ ನಾವು ಅವರಿಗೆ ಕೃತಜ್ಞತೆ ಹೇಳಬೇಕಾಗಿರೋದು ನಮಗೆ ಕರ್ತವ್ಯ ಆಗುತ್ತೆ. ಸೊ ಆ ದೃಷ್ಟಿಯಿಂದ ಆ ಮಕ್ಕಳ ಮತ್ತೆ ನಮ್ಮ ಸಂಸ್ಥೆಯ ಪರವಾಗಿ ನಾವು ಅವರನ್ನ ನಿಮ್ಮ ಮುಂದೆ ಒಂದು ಸಣ್ಣ ಪ್ರಮಾಣದ ಸನ್ಮಾನ ಮಾಡಲಿಕ್ಕೆ ಆಗ್ಬಿಡ್ತೀವಿ, ಕೃತಜ್ಞತಾಪೂರ್ವಕವಾಗಿ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ, ಒಂದು ಗಾದೆ, ಅದು ಗಾದೆನ ಅಥವಾ ಹೇಳಿಕೆ ಅಂತ ಗೊತ್ತಿಲ್ಲ, ಅದು ಇನ್ನು ಎಷ್ಟು ಸಾವಿರ ವರ್ಷ ಆದ್ರೂ ಅದು ಅನಾದಿ ಕಾಲದಿಂದ ಬಂದಿದೆ, ಇನ್ನು ಮುಂದೆ ಇರುತ್ತೆ. ನಮ್ಮ ಸಂಸ್ಕೃತಿ ಹೇಳ್ತಾರೆ ವೈದ್ಯೋ ನಾರಾಯಣೋ ಹರಿ ಅಂತ ಅಂದ್ಬಿಟ್ಟು. ಐ ಥಿಂಕ್ ವೈಲ್ ನಾವು ಫಂಡಿಂಗ್ ಮಾಡಿರ್ಬೋದು, ಬಟ್ ಅದನ್ನ ಮಕ್ಕಳಿಗೆ ಕಡೆಗೆ ಶಸ್ತ್ರಚಿಕಿತ್ಸೆ ಮಾಡಿ ಅದನ್ನ ಸಕ್ಸಸ್ ಮಾಡಿರೋದು ಡಾಕ್ಟರ್ ಮತ್ತೆ ಅವರ ಕಂಪ್ಲೀಟ್ ತಂಡ. ಸೊ once again, thank you doctor, really appreciate it. Yeah, please. ನನ್ನ ಹೆಸರು ನಾಗರಾಜ ವೆಂಕಟೇಶ್ವರಿ, ಆಟೋಮೋಟಿವ್ ಆಕ್ಸೆಸ್ ಸಂಸ್ಥೆಯ ಪ್ರೆಸಿಡೆಂಟ್ ಮತ್ತೆ ಫುಲ್ ಟೈಮ್ ಡೈರೆಕ್ಟರ್. ನಮ್ಮ ಕಂಪನಿಯ CSR ವತಿಯಿಂದ ಎಲ್ಲಿ ಅದನ್ನ ನಾವು ತೊಡಗಿಸ್ಕೋಬಹುದು ಯೋಚನೆ ಮಾಡ್ತಾ ಇದ್ದೇವೆ. ಅಪೋಲೋ PGS ಹಾಸ್ಪಿಟಲ್ ಜೊತೆ ವರ್ಕ್ ಮಾಡ್ತಾ ಇದ್ವಿ. ಅವ್ರು ಹೇಳಿದ್ರು ಈ ತರ ಫುಡ್ ಸಮಸ್ಯೆಯಿಂದ ಸುಮಾರು ಮಕ್ಕಳುಗಳು ಬಳಲಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ. ಇವೆಲ್ಲರೂ ಲೆಸ್ ಡಿಸರ್ವ್ ಕಮ್ಯುನಿಟಿಯಿಂದ ಬಂದಿರೋರು, ಹಾಗಾಗಿ ಅವ್ರಿಗೆ ಹಣಕಾಸಿನ ಸಮಸ್ಯೆಯೂ ಇದೆ. ಸೊ ನಾವು CSR ವತಿಯಿಂದ ಈ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ನ ಫಂಡ್ ಮಾಡಿದ್ವಿ. ಡಾಕ್ಟರ್ ಶ್ರೇಯಸ್ ಹೆಚ್ಚು ಕಡಿಮೆ 19 ಮಕ್ಕಳಿಗೆ ಈ ಕ್ಲಬ್ ಫುಡ್ ಮತ್ತೆ ಸೆರ್ಕಲ್ ಪ್ರಾರಂಭಿಸಿದ್ದ ಎಲ್ಲಿಂದ ಅದರಿಂದ ತೊಂದರೆಗೀಡಾಗಿದ್ರು ಅವ್ರಿಗೆ ಸಕ್ಸಸ್ಫುಲ್ ಆಗಿ ಅದನ್ನು ಚಿಕಿತ್ಸೆ ಮಾಡಿದ್ದಾರೆ. ಇವಾಗ ಎಲ್ಲಾ 19 ಮಕ್ಕಳು ಚೆನ್ನಾಗಿ ಆರೋಗ್ಯವಾಗಿದ್ದಾರೆ ಅಂತ ಕೇಳಿ ನಮಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. ಸೊ ಆಟೋಮೋಟಿವ್ ಆಕ್ಸಿಸ್ ಸಂಸ್ಥೆಯಿಂದ ಇನ್ನೂ ಹೆಚ್ಚಿನ ಈ ತರದ where it makes a lot of impact on the community where we are serving. So we would like to continue with our work with PGS Hospital on such noble causes. Thank you. ನಾನು ಈ ಆಪರ್ಚುನಿಟಿನ ಇವರು ಆಟೋಮೋಟಿವ್ ಆಕ್ಸಿಸ್ ಕಂಪನಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಿಕಾಸ್ ದೇ ಆರ್ ಚೇಂಜ್ ಲೈಫ್ ಆಫ್ 18-19 kids, made them go to ಸೊಸೈಟಿಗೆ ಹೋಗಿ ಅವ್ರ ಪಾಡಿಗೆ ಅವ್ರ ಕೆಲಸಗಳು ಮಾಡಿಕೊಂಡು ಅವ್ರ ಸ್ಕೂಲ್ ಹೋಗೋದಾಗಲಿ ಅಥವಾ ಅವ್ರ ಕೆಲಸಗಳನ್ನ ಮಾಡ್ಕೊಳ್ಳೋದಾಗಲಿ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ದಾರೆ. ಎಲ್ಲರೂ ಮುಂದೆ ಬರೋದಿಲ್ಲ ಫಂಡ್ ಮಾಡಲಿಕ್ಕೆ they should be interested. So I really take this opportunity to thank them, and also I thank the senior VP of Apollo PGS Hospital, Mr. Pratisha Reddy, who said yes when I asked him about this immediately, and he was one of the persons who said okay, we can do it, and he was one who went in. We asked the people to convince the other people who want to trying to fund the children, and I think this is one of the most godly work anybody can do. Thank you. That's all. ಇವತ್ತು ಏನು ನಮ್ಮ ಪ್ರೆಸ್ ಮೀಟಿಂಗ್ ಮಾಧ್ಯಮದವರೆಲ್ಲ ಬಂದಿದ್ದಾರೆ, ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಈ ಉದ್ದೇಶ ಈ ಪ್ರೆಸ್ ಮೀಟು ಏನು ನಮ್ಮ ಆಸ್ಪತ್ರೆಯಲ್ಲಿ ಕಳೆದ ಒಂದು 6 ತಿಂಗಳಲ್ಲಿ ಒಂದು 19 ಮಕ್ಕಳಿಗೆ ಕ್ಲಬ್ ಫುಡ್ ಮತ್ತು ಸೆರೆಬ್ರಲ್ ಪ್ಯಾಲ್ಸಿ ಸರ್ಜರಿ ಏನು ಮಾಡಿದರೆ ಅದರ ಕಂಪ್ಲೀಟ್ ಫಂಡಿಂಗು ಆಟೋಮೇಟಿವ್ ಆಕ್ಸಿಸ್ ಸಂಸ್ಥೆಯಿಂದ ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದು ವತಿಯಿಂದ ಬಂದಿರುವಂಥದ್ದು. ಹಾಗಾಗಿ ನಾನು ಮೊದಲನೇದಾಗಿ ಆಟೋಮೇಟಿವ್ ಆಕ್ಸಿಸ್ ಸಂಸ್ಥೆಯವರಿಗೆ ಒಂದು ದೊಡ್ಡ ಥ್ಯಾಂಕ್ಸನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಡಾಕ್ಟರ್ ಶ್ರೇಯಸ್ ಹೇಳಿದಾಗಲೇ ಇದು ಎಲ್ಲರಿಗೂ ಮನಸ್ಸು ಬರಲ್ಲ ಮಾಡಬೇಕು ಅಂತ. ಹಾಗೂ ಏನು ಅವರು ಹೇಳಿದಾಗ 19 ಜನ ಮಕ್ಕಳೆಲ್ಲ ಎಂಟೈರ್ ಫ್ಯಾಮಿಲಿ ಮೇಲೆ ಎಂಥ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಆ ಫ್ಯಾಮಿಲಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಈ ಥರ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡೋದಕ್ಕೆ ಮತ್ತೊಮ್ಮೆ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ,
ಈ ಒಂದು ಏನೋ ಸಮಸ್ಯೆ ಏನಿದೆ ಕ್ಲಬ್ ಫುಟ್ ಮತ್ತು ಸೆರೆಬ್ರಲ್ ಪ್ಯಾಲ್ಸಿ ನಾನು ಮುಂಚೆ ಹೇಳಿದೆ ಅಂದರೆ ಒಂದು 1000ರಲ್ಲಿ ಒಂದು ಮಗುಗೆ ಕ್ಲಬ್ ಫುಟ್ ಆದರೆ ಸೆರೆಬ್ರಲ್ ಪ್ಯಾಲ್ಸಿ ಅಂತ ಹೇಳ್ತೀವಿ, ಮೆದುಳಿಗೆ ಆಕ್ಸಿಜನ್ ಸಪ್ಲೈ ಪ್ರಾಬ್ಲಮ್ ಆಗಿ ಚಿಕ್ಕ ಮಕ್ಕಳು ಇದ್ದಾಗ ಪುಟ್ಟದಾಟ ಹುಟ್ಟಿದ ನಂತರ ಅದು ಕೆಲವು ಫೆಸಿಲಿಟೀಸ್ ಡೆಫಿಷಿಯನ್ಸಿಯಿಂದ ಆಗೋದು ನಮ್ಮ ದೇಶದಲ್ಲಿ ಆಗುತ್ತೆ. 1000ರಲ್ಲಿ 3 ಮಕ್ಕಳಿಗೆ ಈ ಥರ ಒಂದು ಸಮಸ್ಯೆ ಬರುತ್ತೆ. ಅದು ಇದು ಕ್ಲಬ್ ಫುಟಲ್ಲೂ ಜೆನೆಟಿಕ್ ಡಿಸಾರ್ಡರ್ ಬರುವಂಥದ್ದು. ಸೊ ಇದನ್ನ ನಾವು ಮಕ್ಕಳ ತಪ್ಪು ಅವ್ರ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆದರೆ ಅವ್ರಿಗೆ ಅವಕಾಶ ಇದ್ದಾಗ ಅವ್ರಿಗೇನು ಈ ಥರ ಸಂಸ್ಥೆ ಮುಂದೆ ಬಂದು ಮಾಡಿದಾಗ ಅದು ಒಂದು ಪುನರ್ಜನ್ಮ ಕೊಟ್ಟ ಹಾಗೆ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ಮೆಸೇಜನ್ನು ನೀವು ಸೊಸೈಟಿಗೆ ತಗೊಂಡು ಹೋಗ್ತೀರಾ, ನೀವು ಸಹ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಾವು ಈ ಪ್ರೋಗ್ರಾಮ್ ನ ಮಾಡ್ತೀವಿ ಅಂತ ನಮ್ಮ ಸಂಸ್ಥೆಯಲ್ಲಿ ನಾವೆಲ್ಲ ಸಹೋದ್ಯೋಗಿಗಳಿಗೆ ಅದನ್ನು ಹಂಚ್ಕೊಂಡಾಗ ಸೊ ಒಂದು ಸಜೆಷನ್ ಒಂದು ವಾಕಥಾನ್ ಯಾಕೆ ಮಾಡಬಾರ್ದು ಅಂತ. ಸೊ ನಾವು ಅಪೋಲೋ ರಿಜಿಎಸ್ ಹಾಸ್ಪಿಟಲ್ ಜೊತೆ ಒಂದು ವಾಕಥಾನ್ ಮಾಡಿದ್ವಿ. ಅದಕ್ಕೆ ಎಲ್ಲ ಕಾರ್ಮಿಕರು ನಮ್ಮ ಸಹೋದ್ಯೋಗಿಗಳು ಅದಕ್ಕೆ ಕೊಡುಗೆಗಳನ್ನ ನೀಡಿದ್ವು. ನಾವು ಕಂಪನಿಯಿಂದ CSR ವತಿಯಿಂದ ಅಷ್ಟೇ ಅಲ್ಲದೆ ಹೆಚ್ಚು ಕಡಿಮೆ 1,60,60,000 ರೂಪಾಯಿಯಷ್ಟು ಇದು ಸಹಾಯಧನವನ್ನ ಎಲ್ಲ ಎಂಪ್ಲಾಯಿಗಳು ಆಟೋಮೊಬೈಲ್ ವ್ಯಾಕ್ಸಿನ್ಸ್ ಇಂದ ಅಪೋಲೋ ಇಂದ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಯಾಕಂತಂದ್ರೆ ಇದು ಜಸ್ಟ್ ಕಂಪನಿಯಿಂದ CSR ಫಂಡ್ ಇಂದ ಅಷ್ಟೇ ಅಲ್ಲದೆ ತಮ್ಮ ಸ್ವಂತ ದುಡ್ಡನ್ನು ಇದರಲ್ಲಿ ತೊಡಗಿಸಿದ್ದಾರೆ. ಸೊ I think it's a very noble cause and it's a very good example. I think going forward, everybody will come forward to support, all these kids, who is having such challenges. Thank you. Thank you.